ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೆಲ್ಲ ವೀಡಿಯೋಗೂ ನಿಮ್ಮ ಪ್ರೀತಿಯ ಆರೈಕೆ ಇರಲಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗಳು ಕೆಳಗಡೆ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ರು. ಅದಕ್ಕೆ ಅವ್ರ ಅಜ್ಜಿ ಕರ್ಕೊಂಡೋದ್ರು. ಅಲ್ಲಿ ಪಕ್ಕದ ತೋಟದ ಆಂಟಿ ಸಿಕ್ಕಿದ್ರು. ಅಲ್ಲಿಂದ ಅವ್ರಿಗೆ ಬಾಯ್ ಮಾಡಿ ಬಂದು ಇಲ್ಲಿ ಚಪ್ಪಲಿ ಹಾಕೊಳ್ಳೋದಕ್ಕೆ ಏನು ಸಾಹಸ ಮಾಡ್ತಾಳೆ ಅಂತ ಇದೊಂದು ಕ್ಲಿಪ್. So, no, 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 no. ಹಾಕೋ ಬಿಟ್ಟೆ. ಒಂಚೂರು ಮುಂದಕ್ಕೆ ಹಾಕೋ. ಹಾಂ ಹಾಕಲ್ಲ ಈ ಕಲ್ಲು. ಬಾಯ್ ನಾನು ಬಾಯ್ ಬಾಯ್. ಎಲ್ಲಿಗೆ? ಯಾಯ್ ಬೀಳ್ತೀಯ ನೋಡು ಬಾಯ್ ಕಡೆ. ಚಿನಿ ಗುಂಡು ನಿಧಾನ ಕಣೋ. ಚಿನಿ ಕೊಡಿಲಿ ಕಡ್ಡಿ, ಕೊಡಿಲಿ ಕೋಲ್ ಕೊಡಿಲಿ. ಮೀಮಿ ಕಚ್ಚಲ್ಲಿ ಬಾತ್ಕೆ ಬಂದ್ಬಿಡು. ಬಾರಪ್ಪ. ಅಲ್ಲಿಂದ ಅವರಪ್ಪ ಸ್ವಲ್ಪ ಪಾತ್ರೆಗಳು ಬೇರೆಯವ್ರಿಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ದೇವ್ರ ಕೆಲಸಕ್ಕೆ ಅಂತ ಈ ಪಾತ್ರೆಗಳನ್ನ ತರಿಸಿದ್ದು ಅಡುಗೆ ಮಾಡೋಕ್ಕೆ ಅಂತ. ಅವನ್ನ ಇವರು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನಮ್ಮ ಮನೆ ಹತ್ರನೇ ಮಾಡಿಸಿದ್ದವರು. ಅಲ್ಲಿಂದ ಅವಳು ಅವರಪ್ಪ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ತಲೆ ತಿಂತಾಯಿದ್ಲು. ಎಷ್ಟು ಕರೆದ್ರೂ ಬರಲಿಲ್ಲ. ಅಲ್ಲೇ ಅದನ್ನು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಥರ ಮಾಡ್ಕೊಂಬಿಟ್ಟು ನಾನು ಕೆಳಗಡೆ ಬರಬೇಕಾದ್ರೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೆ. ನೋಡಿದ್ರೆ ಆ ಪರಿಸ್ಥಿತಿ ಮಾಡ್ಕೊಂಡಿದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಂದ್ರೆ ಹಾಗೆ ಅಲ್ವಾ. ಅದಕ್ಕೆ ನಾನು ಬಿಟ್ಬಿಟ್ಟೆ ಅವಳನ್ನ, ಏನಾದರೂ ಮಾಡ್ಕೊಳ್ಳಿ ಅಂತ. ಅಲ್ಲಿಂದ ನಾನು ಆಮೇಲೆ ಹೋಗಬೇಕು, ಮೇಲೆ ಕೆಲಸ ಇತ್ತು. ಆ ಎಳ್ನೀರು ಚುಚ್ಕೊಡಿ ಅಂತ ಕರೆದೆ. ಆಮೇಲೆ ಬಂದರು ನೋಡಿ ಹೆಂಗೆ ಸ್ನಾನ ಮಾಡ್ಕೊಂಡು ಬಂದೆ. ಮತ್ತೆ ಆ ನೀರಲ್ಲಿ ನಾನು ವಿಡಿಯೋ ಹೋಗಲಿ ತಿರ್ಗಿ ಹೋಗಿ ಮೈ ತೊಳೆದು ಬೇರೆ ಬಟ್ಟೆ ಹಾಕ್ತೀನಿ ಅಂತ ಹೇಳಿದೆ. ಆದರೂ ಅವರಪ್ಪ ಎಣ್ಣೆ ಚುಚ್ಚೋದನ್ನೇ ನೋಡ್ತಾ ಇದ್ದಾಳೆ, ಏನೋ ಮಾಡ್ತಿದ್ದಾರಲ್ಲ ಅಂತ. ಎಲ್ಲದರಲ್ಲೂ ಒಂಥರ ಕ್ಯೂರಿಯಾಸಿಟಿ, ಮಕ್ಕಳಂದ್ರೆ ಹಾಗೆ ಏನದು ಅಂತ ತಿಳ್ಕೊಬೇಕು ಅಂತ. ಫಸ್ಟ್ ಟೈಮ್ ಅವಳು ಎಣ್ಣೆ ಟೇಸ್ಟ್ ಮಾಡಿಸಿದಾಗ ಅಷ್ಟು ಇಷ್ಟಪಟ್ಟು ಕುಡ್ದಿರಲಿಲ್ಲ. ನೋಡೋಣ ಈ ಸಲ ಹೆಂಗೆ ಕುಡಿತಾಳೋ ಅಂತ ನಾವು ನೋಡಬೇಕು ಅಂತ ಆಸೆ ಇತ್ತು. ಆಮೇಲೆ ತರಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಚುಚ್ಕೊಂಡು ಬರಲಿ ಕುಡ್ಸೋಣ ಅಂತ. ಹಾಗೆ ಕುಡಿಸಿ ನೋಡೋಣ ಕುಡಿತಾಳೆ. ಹಾಗೆ ಕುಡಿಯೋಕ್ಕೆ ನಮಗೆ ಬರಲ್ಲ ಅಷ್ಟೊಂದು. ಅದಕ್ಕೆ ಮೇಲೆ ಅಮ್ಮ ಏನೋ ಇಡೋಕ್ಕೆ ಅಂತ ಹೋಗಿದ್ರು. ಆವಾಗ ಗ್ಲಾಸ್ ತಾನೆ ಅಂತ ಹೇಳಿದ್ದೆ. ಆವಾಗ ಅವರು ಗ್ಲಾಸ್ ತಂದರು. ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಸ್ವಲ್ಪ ಕುಡಿದ್ಲು. ಅಂದರೆ ಸ್ವಲ್ಪ ನೋಡ್ತಿದ್ರಲ್ಲ ಅಲ್ಲೆಲ್ಲ ಚೆಲ್ಲ ಹೋಗ್ತಿತ್ತು. ನೊಣಗಳು ಬೇರೆ, ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ತುಂಬ ನೊಣ. ಎಳ್ನೀರು ಬಿದ್ದತ್ರ ಎಲ್ಲ ಫುಲ್ಲು ನನ್ನ ಕಾಲ ಮೇಲೆ ಬಂದು ಕೂರ್ತಿದ್ವು. ಅಷ್ಟು ನೊಣಗಳಿತ್ತು. ಟ್ರೈ ಮಾಡಿದಾಗ ಒಂದು ಎರಡು ಗುಟ್ಟು ಕುಡಿದ್ಲು. ಮಿಕ್ಕಿದೆಲ್ಲ ಚೆಲ್ಲೋಯ್ತು. ಆಮೇಲೆ ನಾನು ಸ್ವಲ್ಪ ಲೋಟಕ್ಕೂ ಅಷ್ಟು ಈಸಿಯಾಗಿ ಹಾಕ್ಕೊಳಕ್ಕಾಗಲ್ಲ, ಎಲ್ಲ ಚೆಲ್ಲೇ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ರು, ಲೋಟ ಚೊಂಬೂ ತರಬೇಕಿತ್ತು, ಚೊಂಬಿಗೆ ಹಾಕ್ಕೊಂಡು ಆಮೇಲೆ ಲೋಟಕ್ಕೆ ಹಾಕ್ಕೊಡ್ಬೇಕಿತ್ತು. ಹಂಗೆ ಒಟ್ಟಿಗೆ ಲೋಟಕ್ಕೆ ಹಾಕೋಕ್ಕಾಗಲ್ಲ, ಚೆಲ್ಲೋಗ್ಬಿಡುತ್ತೆ ಅಂತ. ಅಲ್ಲೆಲ್ಲ ಚೆಲ್ಲೋಗ್ಬಿಟ್ಟಿದೆ. ಅಲ್ಲಂತೂ ನೊಣಗಳ ರಾಶಿನೇ ಬಂದ್ಬಿಟ್ಟಿತ್ತು. ಅದಾದಮೇಲೆ ನಾವು ಕೊಟ್ಬಿಟ್ಟು ಅವಳ ಕೈಗೆ ಕುಡಿ ಅಂತ. ನಾನು ನೋಡ್ತಿದ್ದಾಳೆ, ನಾನು ಮಾತ್ರ ಅದ್ರಲ್ಲಿ ಕುಡಿತಿದ್ದೆ ಅಂತ. ಇದು ಅದೊಂದು ಹಠ ಕಲ್ತಿದ್ದಾಳೆ, ಅವಳೇ ಕುಡಿಬೇಕು ಅಂತ. ನೀರನ್ನು ಹಾಗೆ ಮಾಡ್ತಾಳೆ. ಅಲ್ಲಿಂದ ನಾನು ಮೇಲೆ ಬಂದು
ತುಪ್ಪಕ್ಕೆ ರೆಡಿ ಮಾಡಿಕೊಂಡೆ. ತುಪ್ಪ ಕಾಯ್ಸೋಕ್ಕೆ ನಾನು ಮೆಂತ್ಯನ ಸ್ವಲ್ಪ ಹುರಿದು ಪುಡಿ ಮಾಡ್ಕೊಂಡಿದ್ದೆ. ಏಲಕ್ಕಿ, ಅರಿಶಿನ, ಉಪ್ಪು, ಎಲೆ ತೊಟ್ಟು, ಬೆಳ್ಳುಳ್ಳಿ, ಮೆಣಸು, ಆಮೇಲೆ ಕರಿಬೇವಿನ ಸೊಪ್ಪು, ಲವಂಗ ಇಷ್ಟನ್ನು ಒಟ್ಟಿಗೆ ಹಾಕ್ಬಿಡ್ಬೇಕು. ತುಪ್ಪ ಕಾಯೋಕ್ಕಿಟ್ಟು ನಾನು ಆಮೇಲೆ ಕರಿಬೇವಿನ ಸೊಪ್ಪು ನುಗ್ಗೆ ಸೊಪ್ಪನ್ನ ನಾನು ತೋರಿಸಿಲ್ಲ ಅಲ್ಲಿ. ನುಗ್ಗೆ ಸೊಪ್ಪು ಯಾಕೆ ಅಂದರೆ ಅದನ್ನು ನಾವು ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನುಗ್ಗೆ ಸೊಪ್ಪನ್ನ ಇಲ್ಲಿ ತೋರ್ಸೋಕ್ಕಾಗಲಿಲ್ಲ. ಹಾಕ್ಬೇಕಾದ್ರೆ ಹಾಗೆ ಮತ್ತು ನೀವು ತುಪ್ಪ ಕಾಯಿಸ್ಬೇಕಾದ್ರೆ ಮುಂಚೆ ಪ್ರಿಪೇರ್ ಮಾಡಿ ಇಟ್ಕೋಬೇಕಂದ್ರೆ ನುಗ್ಗೆ ಸೊಪ್ಪು ಸಿಗಲ್ಲ, ಅಂದರೆ ಸಿಟಿ ಸೈಡ್ ಇರೋರಿಗೆಲ್ಲ ಬೇಗ ಸಿಗಲ್ಲ ಅಲ್ವಾ. ಅದಕ್ಕೋಸ್ಕರ ಪ್ರಿಪೇರ್ ಮಾಡಿಕೊಂಡು ತುಪ್ಪ ಕಾಯಿಸೋಕ್ಕೆ ರೆಡಿ ಮಾಡ್ಕೊಳ್ಳಿ. ಈ ಥರ ಯಾಕೆ ತುಪ್ಪ ಕಾಯಿಸ್ಬೇಕು ಅಂದರೆ ಮಕ್ಕಳಿಗೆ ನೆಗಡಿ, ಶೀತ, ಕೆಮ್ಮು ಆ ಥರ ಬೇಗ ಬರಲ್ಲ. ಈ ಥರ ತುಪ್ಪ ಜಾಸ್ತಿ ಶೀತ ಅಂಶ ಇರೋದ್ರಿಂದ ಎಲೆ ತೊಟ್ಟು, ಮೆಣಸು, ಲವಂಗ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಬೆಳ್ಳುಳ್ಳಿ ಇವೆಲ್ಲ ಶೀತನ ಕಡಿಮೆ ಮಾಡೋಕ್ಕೋಸ್ಕರನೇ ಹಾಕೋದು. ಯಾವುದಾದ್ರೂ ಮಕ್ಕಳಿಗೆ ತುಪ್ಪ ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ಈ ಥರ ಒಂದ್ಸಲ ಕಾಯಿಸಿ ತಿನ್ನಿಸಿ ನೋಡಿ. ಅಂದರೆ ತುಪ್ಪ ಅಡ್ಜಸ್ಟ್ ಆಗದೆ ಇರೋರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ತಿನ್ನಿಸ್ಬೇಕು. ಸ್ವಲ್ಪ ಜಾಸ್ತಿ ಹಾಕಿ ತಿನ್ನಿಸ್ಬಾರ್ದು. ನನ್ನ ಮಗಳಿಗಂತೂ ಅಡ್ಜಸ್ಟ್ ಆಗಿದೆ. ಮನೆ ತುಪ್ಪ, ಇದು ಅಂಗಡಿಯಿಂದ ತಂದು ಕಾಯಿಸ್ತಾ ಇರೋ ತುಪ್ಪ.